ಯಾರೋ ಬಿಸಾಕ್ಬಿಟ್ಟು ಹೋಗ್ತಿದ್ದಾರೆ ಏನು ಅಂತ ನೋಡ್ಬೇಕಲ್ವಾ. ಹಳೆ ರೇಷ್ಮೆ ಸೀರೆನ ಇದನ್ನು ಕೊಟ್ಟರೆ ಕೈ ತುಂಬ ದುಡ್ಡು ಕೊಡ್ತಾರಲ್ಲ, ಇವ್ರು ಯಾಕೆ ಬಿಸಾಕ್ಬಿಟ್ಟು ಹೋಗ್ತಿದ್ದಾರೆ? ಇವ್ರ ಅಂಗಡಿ ಇಲ್ಲೇ ಎಲ್ಲೋ ಇತ್ತಲ್ವಾ? ಸಿಕ್ತು. ಇವ್ರಿಗೆ ಹಳೆ ರೇಷ್ಮೆ ಸೀರೆ ಕೊಟ್ಬಿಟ್ಟು ನಾನಂತೂ ಕೈ ತುಂಬ ದುಡ್ಡು ತೊಗೊಂಡೋಗ್ಬೇಕು ಮನೆಗೆ. ಯಾರೋ ಬಿಸಾಕಿರೋ ಸೀರೆ ಅಂತ ತರ್ತಾ ಇದ್ದೀನಿ. ಒಂದು ಬಂಪರ್ ಲಾಟ್ರಿ ಕೊಡಪ್ಪ ದೇವ್ರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಯಾರೋ ರೋಡಲ್ಲಿ ಹಳೆ ರೇಷ್ಮೆ ಸೀರೆನ ಬಿಸಾಕ್ತಾ ಇದ್ರು ಸರ್. ನಿಮ್ ಅಂಗಡಿಲಿ ಹಳೆ ರೇಷ್ಮೆ ಸೀರೆಗೆ ಕೈ ತುಂಬಾ ದುಡ್ಡು ಕೊಡ್ತಾರೆ ಅಂತ ಗೊತ್ತು, ಅದಕ್ಕೆ ಇಲ್ಲಿಗೆ ತಗೊಂಡ್ ಬಂದೆ ಸರ್. ಹೌದು ಮೇಡಮ್, ಈ ರೇಷ್ಮೆ ಸೀರೆ ಎಲ್ಲ ಒಳ್ಳೆ ರೇಟ್ ಹೋಗುತ್ತೆ ಮೇಡಮ್. ನೋಡ್ತೀನಿ ಮೇಡಮ್, ಫಸ್ಟ್ ಚೆಕ್ ಮಾಡ್ತೀನಿ. ನೋಡಿ ಮೇಡಮ್, ಈ ತರ ಬಿಳಿ ಕಲರ್ ಬಂತಂದ್ರೆ ಇದಕ್ಕೆ ಭಾರಿ ದುಡ್ಡು ಬರುತ್ತೆ ಮೇಡಮ್. ಈ ತರ ಕೆಂಪ್ ಕಲರ್ ಬಂತಂದ್ರೆ ಇದೆಲ್ಲ ಬೇರೆ ಕಡೆ ತಗೊಳಲ್ಲ, ನಾವ್ ಇದನ್ನ ಕೆಜಿ ಲೆಕ್ಕಕ್ಕೆ ನಾವು ತಗೊಳ್ತೀವಿ. ನೀವು ತಗೊಂಡ್ ಬಂದಿರೋ ಸ್ಯಾರಿಯಲ್ಲಿ ಇದೆಲ್ಲ ಹೋಗುತ್ತೆ ಮೇಡಮ್. ಈ ಸ್ಯಾರಿಗೆ ನಿಮ್ಗೆ 7,000 ಬರುತ್ತೆ ಮೇಡಮ್. ಪೂರ್ತಿ ಜರಿ ಇರೋದ್ರಿಂದ ಇದು ಒಂದು ಸ್ಯಾರಿಗೆ ನಿಮ್ಗೆ 65,000 ಬರುತ್ತೆ ಮೇಡಮ್. 65,000? ಹೌದು ಮೇಡಮ್. ಈ ಸ್ಯಾರಿಗೆ ನಿಮ್ಗೆ 8,000 ಬರುತ್ತೆ. ಈ ಸ್ಯಾರಿಗೆ ನಿಮ್ಗೆ 10,000 ಬರುತ್ತೆ. ಸರ್ ಇದಕ್ಕೆಲ್ಲ ಟೋಟಲ್ ಎಷ್ಟಾಯ್ತು ಸರ್? ಇದೆಲ್ಲ ಸೇರಿಸಿ ಟೋಟಲ್ 90,000 ಬರುತ್ತಮ್ಮ. ರೋಡಲ್ಲಿ ಸಿಕ್ಕಿರೋ ಸೀರೆಗೆ ನನ್ಗೆ ಇಷ್ಟೊಂದು ಹೈಯೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ? ಹೌದಮ್ಮ, ರೇಷ್ಮೆ ಸ್ಯಾರಿಗೆ ಹೈಯೆಸ್ಟ್ ಪ್ರೈಸ್ ಕೊಡೋದು ನಾವೇ ಅಲ್ವಾ? ನಮ್ಮ ಮನೇಲಿ ಇನ್ನ ಅಷ್ಟು ಸಾರಿ ಇದೆ ಸರ್, ನಾಳೆನೆ ತಗೊಂಡ್ಬಂದ್ ಕೊಡ್ತೀನಿ. ಖಂಡಿತ ತಗೊಂಡ್ ಬನ್ನಿ ಅಮ್ಮ, ಒಳ್ಳೆ ರೇಟ್ ಮಾಡ್ಕೊಡ್ತೀನಿ. ತಗೊಳ್ಳಿ ಅಮ್ಮ, 90,000 ತಗೊಳ್ಳಿ ಅಮ್ಮ. ಕೆಜಿಗೆ 300 ರೂಪಾಯಿ. ಕೆಜಿಗೂ ಕೊಡ್ತಾ ಇದ್ದೀರಾ? ಯಾವ್ದ್ರಲ್ಲಿ ಬಂದಿದ್ದೀರಮ್ಮ? ಕ್ಯಾಬ್ ಅಲ್ಲಿ ಬಂದಿದ್ದೀನಿ. ತಗೊಳ್ಳಿ ಅಮ್ಮ, ಕ್ಯಾಬ್ ಚಾರ್ಜ್ 1,000 ರೂಪಾಯಿ ಕೊಡ್ತೀವಿ. ಬ್ಯಾಂಗ್ಳೂರಿಂದ ಎಲ್ಲಿಂದ ಬಂದ್ರು ನಾವು ಕ್ಯಾಬ್ ಚಾರ್ಜ್ 1,000 ರೂಪಾಯಿ ಕೊಡ್ತೀವಿ. ನೋಡಿದ್ರಲ್ಲ, ಬಿಸಾಕ್ತಿರೋ ಸೀರೆಗೆ ನಂಗೆ ಇಷ್ಟೊಂದು ದುಡ್ಡು ಸಿಕ್ತು. ನಿಮ್ ಮನೇಲೂ ಈ ತರ ಅರ್ಧೋಗಿರೋ ಸುಟ್ಟೋಗಿರೋ ಸ್ಯಾರಿ ಇದ್ರೆ ತಗೊಂಡ್ ಬಂದ್ ಇವ್ರಿಗೆ ಕೊಡ್ರಿ. ಡ್ರೆಸ್ ಅಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸರ್ ಹೇಳ್ತಾರೆ ಬನ್ರಿ. ಮಲ್ಲೇಶ್ವರಂ 18 ಕ್ರಾಸ್ ಸಿಗ್ನಲ್, ಸಂಪಿಗೆ ರೋಡ್, ಏರ್ಟೆಲ್ ಶೋರೂಮ್ ಎದುರುಗಡೆನೆ ಶ್ರೀ ಕಾಮಾಕ್ಷಿ ರೇಷ್ಮೆ ಸೆಂಟರ್ ಇರೋದು. ಇಡೀ ಬ್ಯಾಂಗ್ಳೂರಲ್ಲ, ಇಡೀ ಕರ್ನಾಟಕಕ್ಕೆ ರೇಷ್ಮೆ ಸ್ಯಾರಿಗೆ ಹೈಯೆಸ್ಟ್ ಪ್ರೈಸ್ ಕೊಡೋದು ಶ್ರೀ ಕಾಮಾಕ್ಷಿ ರೇಷ್ಮೆ ಸೆಂಟರ್ ಮಾತ್ರ. ಬೇರೆ ಕಡೆ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ಮಾತ್ರ ತಗೋಬೇಡಿ.